ಹಾಯ್ ಫ್ರೆಂಡ್ಸ್, ಇದು ಚಂದ್ರಶೇಖರ್ ಅಂತ. ನಾನು ಮುಳಬಾಗಿಲಿಂದ ಸ್ವಲ್ಪ ದೂರದಲ್ಲಿ ದೂರ ಬೈರ್ಕೂರು ಅಂತ ಅಲ್ಲಿದ್ದೀನಿ. ಇಲ್ಲಿ ನೋಡಿ, ಟೊಮೊಟೊ ತೋಟಕ್ಕೆ ನಾವು ನಮ್ಮದೇ ಆದ ವಿನ್ಫಿನಿತ್ ಪ್ರಾಡಕ್ಟ್ನ ಪ್ರತಿಯೊಂದು ಕೊಟ್ಟಿದ್ದೀವಿ. ಗಿಡ ನೆಟ್ಟು 2 ಡೇಸ್ ನಾವು ಈ ತೋಟಕ್ಕೆ ಬಂದಿದ್ವಿ. ತೋಟಕ್ಕೆ ಬಂದು ನಾವು ನೋಡಿದಾಗ 2 ಡೇಸ್ ಆಗಿತ್ತು. ಬೇರೆ ಏನು ಯಾವುದೇ ರಾಸಾಯನಿಕ ಗೊಬ್ಬರ ಕೊಟ್ಟಿರಲಿಲ್ಲ. ಯಾಕಂದರೆ ನಾವೇ ಈ ತೋಟನ ಫುಲ್ ನಮಗೆ ಕೊಡಿ, ನಾವು ಡೆವಲಪ್ಮೆಂಟ್ ಮಾಡಿಕೊಡ್ತೀವಿ ಅಂತ ಸರ್ ವೆಂಕಟೇಶ್ ಸರ್ ಹತ್ರ ಕೇಳ್ಕೊಂಡ್ವಿ. ಆಯಿತು, ನೀವೆಲ್ಲದು ನಾವು ನೋಡಿದ್ದೀವಿ, ನಿಮ್ಮದು ನೋಡೋಣ ನಿಮ್ದು ಹೇಗೆ ಬರುತ್ತೆ ಅಂತ ನಮ್ಮಲ್ಲಿ ನಂಬಿಕೆ ಇಟ್ಬಿಟ್ಟು ಪ್ರತಿಯೊಂದು ಪ್ರಾಡಕ್ಟು ನಮಗೆ ಕೊಡೋಕ್ಕೆ ಇದು ಮಾಡಿದ್ರು. ನಮ್ಮ ಈಗ ಗಿಡ ನೆಟ್ಟಲಿಂದ ಹಿಡಿದು ಗಿಡ ಇವತ್ತಿನವರೆಗೂ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ ಬಿಟ್ಟು ಅವ್ರನ್ನೇ ಕೇಳೋಣ. ಆ್ಯಕ್ಚುಲಾಗಿ ಸೆಪ್ಟೆಂಬರ್ 15ನೇ ತಾರೀಕು ನೆಟ್ಟಿರೋದು. ನಾವು ಸೆಪ್ಟೆಂಬರ್ 17th ಇಲ್ಲಿಗೆ ಬಂದಿದ್ವಿ. ಬಂದು ನಮ್ಮದು ಪ್ರಾಡಕ್ಟು ನಮ್ಮದು ಗೋಲ್ಡ್ ಆಗಿರ್ಬೋದು, 100 ಇದೆಲ್ಲ ನಾವು ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾ ಇದ್ವಿ ಗಿಡ ಡೆವಲಪ್ಮೆಂಟಿಗೆ. ಅವ್ರ ಮಾತೆಲ್ಲ ಕೇಳೋಣ. ಸರ್ ಹೇಳಿ, ನಿಮ್ಮ ಅನುಭವ ಹೇಳಿ, ಏನು ಇದು ಆಗಿದೆ ಡೆವಲಪ್ಮೆಂಟ್ ಅಂತ ಹೇಳಿ. ಸರ್, ನಾವು ಗಿಡ ನಾಟಿ ಮಾಡಿದ್ಮೇಲೆ ನೀವು 7 ದಿವಸಕ್ಕೆ ಬಂದಿದ್ದೀರಿ. ಹೌದು. ಬಂದು ಆಮೇಲೆ ನಿಮ್ಮ ಮೆಡಿಸಿನ್ಸ್ ನಿಮ್ಮ ಕಂಪನಿಯಿಂದ ನಾವು ತಗೊಂಡಿರೋದು. ಬೇರೆ ಮೆಡಿಸಿನ್ ನಾವು ಒಯ್ದಿರಲ್ಲ. ಇವರೆಗೂ ನೀವು ಕೊಟ್ಟಿದ್ದೆ ಮೆಡಿಸಿನ್ಸು, ನೀವು ಕೊಟ್ಟಿದ್ದೆ ಇದು. ನಾವು ಡೆವಲಪ್ಮೆಂಟ್ ಬರ್ತಾ ಇದೆ ಗಿಡ. ಅದು ಮುಂಚೆ ನಾನು ಮಾಡ್ತಾ ಇದ್ದಾಗ ಈ ತವಳಿಗೆ ಬರ್ತಾ ಇರಲ್ಲ, ಡೆವಲಪ್ಮೆಂಟ್ ಬರ್ತಾ ಇರಲ್ಲ, ಕೌಲುಗಳು ಬರ್ತಾ ಇರಲ್ಲ. ಬರ್ತಾ ಇತ್ತು. ಇವಾಗ ನೀವು ಕೊಟ್ಟಿದ್ದ ನೀವು ಎಷ್ಟೋ ವರ್ಷದ ಅನುಭವ ಇದೆ. ನೀವು ಎಷ್ಟೋ ವರ್ಷದ ಟೊಮೊಟೊ ಗಿಡ ನೆಡ್ತಾ ಇದ್ದಾರೆ. ಎಷ್ಟೋ ನಾವು ಬರ್ಬೇಕಾದ್ರೆ ಮುಂಚೆ ತುಂಬಾ ವರ್ಷದಿಂದ ನೀವು ರೈತರ ಕೆಲಸ ಮಾಡ್ಕೊಂಡಿದ್ದೀರಾ. ಬಟ್ ನಿಮಗೆ ಅನುಭವ ಇರುತ್ತೆ ಯಾವ ತರ ಡೆವಲಪ್ಮೆಂಟ್ ಆಗುತ್ತೆ, ಯಾವ ತರ ಗಿಡಗಳಂತ. ನೀವು ಗಿಡಗಳಂದ್ರೆ ನೀವು ಮಕ್ಳ ತರ ಸಾಕ್ತೀರಾ ಅಂದ್ರೆ ಅಲ್ವಾ, ನಿಮ್ಗೆ ಯಾವ ತರ ಡೆವಲಪ್ಮೆಂಟ್ ಬರುತ್ತೆ, ಗಿಡ ನೆಟ್ಟಾಗಿ ಹೆಂಗ್ ಬರುತ್ತೆ ಅಂತ. 25 ಡೇಸಿಗೆ ಈ ತರ ಡೆವಲಪ್ಮೆಂಟ್ ಬಂದಿದ್ಯಾ? ಇಲ್ಲ. ನನ್ನ ಇದರಲ್ಲಿ ನಾನು ವ್ಯವಸಾಯ ಮಾಡ್ತಾ ಇದ್ದಾಗಲಿಂದ ನಾನು ಬೇರೆ ನಾವು ತಿಪ್ಪೆ ಗೊಬ್ಬರ ಹಾಕಿದ್ರೆ ಕೂಡ ಇಷ್ಟು ಡೆವಲಪ್ ಬರ್ತಾ ಇರಲ್ಲ. ಅದು ನೀವು ಕೊಟ್ಟಿದ್ದು ಇದರಲ್ಲಿ ಯಾವುದೋ ಪ್ರಾಡಕ್ಟ್ನಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಇದೆ. ಒಳ್ಳೆ ಗಿಡ ಬನ್ನಿ ತೋರಿಸ್ತೀನಿ ನಮ್ಮ ಡೆವಲಪ್ಮೆಂಟ್ ಹೇಗಾಗಿದೆ ಅಂತ. ಬನ್ನಿ ಸರ್, ನೋಡಿ ನಮ್ಮ ಡೆವಲಪ್ಮೆಂಟ್ ಯಾವ ಥರ ಆಗಿದೆ ಅಂತ. ಮಾಮೂಲಿ ಗಿಡ ಟೊಮೊಟೊ ಗಿಡ ಒಂದು ಮೇಲ್ಗಡೆ ಬರುತ್ತೆ. ನಮ್ಮದ್ರಲ್ಲಿ 10 ಕೌಲು ಬಂದಿದೆ ನೋಡಿ. ಇದು 1, 2, ಆಮೇಲೆ ಇಲ್ಲೊಂದು 3 ನೋಡಿ, ಇಲ್ಲಿ ಕಾಣ್ತಾ ಇದೆ. ಇಲ್ಲೊಂದು 4, ಇಲ್ಲೊಂದು 5, 6, 7, 8, 9, ಇಲ್ಲೊಂದು ಈ ಕಡೆಯಿಂದ 10 ಕೌಲು ಬಂದಿದೆ. 10 ಕೌಲು ಬಂದರೆ ಏನಾಗುತ್ತೆ ಅಂತಂದರೆ ಇವರಿಗೆ ಇಳುವರಿ ಜಾಸ್ತಿ ಆಗುತ್ತೆ. ಒಂದೇ ಒಂದು ಕೌಲು ಬಂದುಬಿಟ್ಟು ನಿಮಗೆ ಒಂದು 10 ಕಾಯಿ ಬಿಡೋ ಬದಲು 10 ಕೌಲು ಬಂದುಬಿಟ್ಟು 10 ಕಾಯಿ ಬಂದರೆ 100 ಕಾಯಿ ಆಗುತ್ತೆ. ಆವಾಗ ಇವರಿಗೆ ಒಂದು 10 ಟನ್ ಬರುವಂಥ ಟೊಮೊಟೊದಲ್ಲಿ 15ರಿಂದ 20 ಟನ್ ಬರುತ್ತೆ. ರೈತರಿಗೂ ಲಾಭ ಆಗುತ್ತೆ. ಯಾವುದ್ಯಾವುದೋ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಿ ತುಂಬ ದುಡ್ಡು ಖರ್ಚು ಮಾಡೋಕ್ಕಿಂತ ನಮ್ಮದು ಆರ್ಗ್ಯಾನಿಕ್ ಪ್ರಾಡಕ್ಟು, ನಮ್ಮ ಇನ್ಫಿನಿಟ್ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ರೈತರಿಗೆ ಖರ್ಚು ಕಮ್ಮಿ ಆಗುತ್ತೆ, ಇಳುವರಿ ಜಾಸ್ತಿ ಆಗುತ್ತೆ. ಅದು ನಮಗೆ ರೈತರಿಗೆ ಒಳ್ಳೇದಾಗಲಿ, ಏಳಿಗೆ ಆಗಲಿಕ್ಕೆ ಒಂದು ಒಳ್ಳೆ ಡೆವಲಪ್ಮೆಂಟ್ ಅಂತ ನಮ್ಮ ಇನ್ಫಿನಿಟ್ ಪ್ರಾಡಕ್ಟ್ ಅಂತ ನಾನು ಹೇಳೋಕ್ಕೆ ಖುಷಿ ಪಡ್ತೀನಿ. ನೀವೇನಾದ್ರು ಹೇಳೋದಿದೆಯಾ ಸರ್? ಅಷ್ಟೇ ಸರ್, ಒಳ್ಳೆ ಸಂತೋಷ ನಂಗೆ. ಸಂತೋಷ. ಸರಿ ನೋಡಿ, ಇದೇ ತೋಟ. ನಾನು ಫಸ್ಟ್ ಟೈಮ್ ಬಂದಿದ್ದು ತೋರಿಸ್ತೀನಿ. ಇವಾಗ ಬಂದಿದ್ದು ಹೇಗಿದೆ ನೋಡಿ. ತೆಗಿರಿ, ಒಂದು 2-3 ಗಿಡ ತೆಗಿರಿ, ಇಲ್ಲೂ ತೆಗಿರಿ ನೋಡಿ. ಪ್ರತಿಯೊಂದು ಗಿಡನೂ ಇದು 25 ಡೇಸ್ ಗಿಡ. ಇದು ಇವಾಗ ಹೂ ಬರ್ತಾ ಇದೆ ನೋಡಿ. ಇದು ನೋಡಿ, ಇದು 1, 2, 3, 4, 5 ಕೌಲು ಮಿನಿಮಮ್ ಇದ್ದೇ ಇದೆ ಎಲ್ಲ ಗಿಡದಲ್ಲೂ.